ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಇದು ಅಪೂರ್ವ ಸ್ನೇಹ ಮಿಲನ, ಗುರುವಂದನಾ ಪುಸ್ತಕ ಲೋಕಾರ್ಪಣ, ಸಾಧಕ ಸನ್ಮಾನ, ಮೆಲುಕು ಹಾಕಿ ಆನಂದಪಟ್ಟರು 54 ವರ್ಷದ ಹಿಂದಿನ ವಿದ್ಯಾರ್ಥಿ ಜೀವನ. ಭಾನುವಾರದ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡೋಮನೆ. 1971ರಲ್ಲಿ ಇವರೆಲ್ಲರೂ SSLCಯಲ್ಲಿ ಒಟ್ಟಿಗೆ ವ್ಯಾಸಂಗ ಮಾಡಿದವರು. ಆಗಿನ್ನೂ ಹದಿಹರೆಯಕ್ಕೆ ಕಾಲಿಟ್ಟ ಸಮಯ. ಅಲ್ಲಿಂದ ವರ್ಷಗಳ ಮೇಲೆ ವರ್ಷಗಳು ಉರುಳಿ ಹೋಗಿದೆ. ಬದುಕಿನ ದಾರಿ ಎಲ್ಲೆಲ್ಲೋ ಕರೆದುಕೊಂಡು ಹೋಗಿದೆ. ಬಹುತೇಕರು ಈ ನಡುವಿನ 54 ವರ್ಷಗಳು ಪರಸ್ಪರ ಭೇಟಿಯಾಗಿದ್ದೇ ಇಲ್ಲ. ಇದೀಗ ಅವರೆಲ್ಲರೂ ಹಿರಿಯ ನಾಗರಿಕರು, ಜೀವನದಲ್ಲಿ ಸಾಧನೆ ಮಾಡಿ ಸಾರ್ಥಕತೆ ಪಡೆದವರು. ಹೀಗಿರುವ ಅವರು ಏಕೆ ಒಮ್ಮೆ ಎಲ್ಲರೂ ಭೇಟಿಯಾಗಬಾರದು ಎಂದೆನಿಸಿ ಇಂದು 54 ವರ್ಷಗಳ ನಂತರ ಸ್ನೇಹ ಮಿಲನದ ಅಪರೂಪದ ಕಾರ್ಯಕ್ರಮದಲ್ಲಿ ಒಂದಾದರು. ಹೌದು, ಭಾನುವಾರ ಬೆಳಗಿನಿಂದ ಆ ಎಲ್ಲ ಕುಟುಂಬದವರು ಸಂಜೆವರೆಗೆ ಪರಸ್ಪರ ತಮ್ಮ ಅನುಭವ ಹಂಚಿಕೊಂಡರು, ಮಾತನಾಡಿದರು, ಒಟ್ಟಿಗೆ ಕುಳಿತು ಊಟ ಮಾಡಿದರು, ಲಘು ಮನರಂಜನೆಗಾಗಿ ಕುಣಿದರು, ಕುಪ್ಪಳಿಸಿದರು. ಮಾತ್ರವಲ್ಲ, ಅಂದು ತಮಗೆ ಬೋಧಿಸಿದ ಗುರುಗಳನ್ನು ಮರೆಯದೆ ಗೌರವಿಸಿದರು. ಇಂಥದ್ದೊಂದು ಅಪರೂಪದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಸಾಗರದ ಮಲೆನಾಡ ಸಿರಿ ಸಭಾಂಗಣ. ಈ ಎಲ್ಲ ವಿದ್ಯಾರ್ಥಿಗಳು ಸೊರಬ ತಾಲೂಕಿನ ನಿಸ್ರಾಣಿ ವಿಸಂ ಪ್ರೌಢಶಾಲೆಯಲ್ಲಿ 1971ರ SSLCಯ ವಿದ್ಯಾರ್ಥಿಗಳಾಗಿದ್ದವರು. ಬೆಳಗ್ಗೆ ದೇವರ ಪ್ರಾರ್ಥನೆಯಿಂದ ಆರಂಭಗೊಂಡ ಸ್ನೇಹ ಮಿಲನಕ್ಕೆ ಶ್ರೀಪಾದ್ ಮಳಲ್ಗದ್ದೆ ಸ್ವಾಗತ ನೀಡಿದರು. ನಂತರ ಗುರುಗಳಾದ BR ದೇವಪ್ಪ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಕುಮಾರಿ ಸಾನ್ವಿ ಸತ್ಯಂ ಶಿವಂ ಸುಂದರಂ ಗಾನ ಹಾಡಿದಳು. ನಂತರ ಈ ತಂಡದಲ್ಲಿ ವಿಶೇಷ ಸಾಧನೆ ಮಾಡಿದ ಡಿ ಸುಬ್ರಾವ್, ಡಾಕ್ಟರ್ HS ಮೋಹನ್, ಸುಬ್ರಾವ್ ಉಳ್ಳೂರು, ಸುಬ್ರಾವ್ TR, ಮಹಾಬಲಿಗಿರಿ ಬನದಕೊಪ್ಪ, ಗಣಪತಿ ಕ್ಯಾಸನೂರು, ಮಹಾಲಕ್ಷ್ಮಿ ಕಾನ್ಲೆ, ಸುವರ್ಣ ಮಳಲಗದ್ದೆ, ಶಾಂತಾ ಶೆಟ್ಟಿಕೆರೆ, ಗೀತಾ ಕುಮಾರಿ ಇವರನ್ನು ಅಭಿಮಾನದಿಂದ ಸನ್ಮಾನಿಸಲಾಯಿತು. PV ಸುಬ್ರಾವ್ ಅವರು ಸೈನ್ಯದಲ್ಲಿಯ ಅಪರೂಪದ ಅನುಭವ ಹೇಳಿದ್ದು, ಮಹತಿ ಹೆಗಡೆಯ ಭರತನಾಟ್ಯ, ಧವಳ ಮತ್ತು ಶ್ವೇತಾ ಅವರು ಮನರಂಜನೆಗಾಗಿ ಎಲ್ಲರಿಗೂ ಆಟ ಆಡಿಸಿದ್ದು, ಹೀಗೆ ವಿವಿಧ ಕಾರ್ಯಕ್ರಮಗಳು ನಡೆದು ಕೊನೆಯಲ್ಲಿ ಸುನೀತಾ ಗಣಪತಿಯವರು ರಚಿಸಿರುವ ಕಾದಂಬರಿ ದಿವ್ಯಾನುರಾಗ ಲೋಕಾರ್ಪಣೆಯೊಂದಿಗೆ ಸಮಾರೋಪಗೊಂಡಿತು. ವಿಶೇಷವಾಗಿ ಈ ಕಾರ್ಯಕ್ರಮ ಸಂಘಟಿಸುವಲ್ಲಿ KG ಮಂಜಪ್ಪ, ಶ್ರೀಪಾದ್ ಮಳಲ್ಗದ್ದೆ ಹಾಗೂ ಡಾಕ್ಟರ್ ಮೋಹನ್ ಶ್ರಮಿಸಿದ್ದರು. ಇನ್ನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವೈದ್ಯ ಡಾಕ್ಟರ್ HS ಮೋಹನ್ ಪುಸ್ತಕ ಬಿಡುಗಡೆಗೊಳಿಸಿದರು. ಸುವರ್ಣ ಅವರು ಪುಸ್ತಕದ ಕುರಿತು ಮಾತನಾಡಿದರು. ಗಣಪತಿ, ಮಹಾಬಲಿಗಿರಿರಾವ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಸಣ್ಣ ಕತೆ ಮತ್ತು ದೀರ್ಘಕಥೆಗಿಂತ ಇದು ದೊಡ್ಡ ಕ್ಯಾನ್ವಾಸ್ ಬೇಕಾಗುತ್ತೆ. ಇದನ್ನು ಇವರು ದಿವ್ಯಾನುರಾಗ ಏನು ಬಂದಿದ್ದಾರೆ, ಸಾಮಾನ್ಯ ಇದು 125 ಪುಟಗಳ ಒಂದು ಪುಸ್ತಕ. ಇಷ್ಟು ಲಂಬನ ಒಂದು ಕತೆ ಆಗಬೇಕು ಅಂದರೆ ಅದರಲ್ಲಿ ಆರಂಭ, ಮಧ್ಯಭಾಗ ಮತ್ತು ಎರಡನೇ ಮಧ್ಯಭಾಗ, ಕೊನೆಯ ಹಂತ, ಹೀಗೆ ಹಂತ ಹಂತವಾಗಿ ಹೋಗಿ ಕೊನೆಗೊಂದು ಮುಕ್ತಾಯ ಮಾಡಬೇಕು. ಮುಕ್ತಾಯದಲ್ಲಿ ಏನಾದರೂ ಒಂದು ಘಟನೆ ಸಂಭವಿಸುವ ಹಾಗೆ ಅಥವಾ ಅದರಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಫೀಚರ್ ಇರುವ ಹಾಗೆ ಆ ಥರ ನೋಡ್ಕೊಳ್ಬೇಕಾಗತ್ತೆ. ಅಲ್ಲದೆ ಕಥೆಯಲ್ಲಿ ಬಿಗು ಸ್ಪಷ್ಟತೆ ಇರಬೇಕು, ಜೊತೆಗೆ ಒಂದು ಸಂದೇಶ ಅಥವಾ ಮೆಸೇಜ್ ಇರಬೇಕಾಗುತ್ತೆ. ಇಷ್ಟೆಲ್ಲ ಇದ್ದರೆ ಕಾದಂಬರಿಯಲ್ಲಿ ಒಂದು ಪರಿಪೂರ್ಣತೆ, ಪಕ್ವತೆ ಬರುತ್ತೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಕಾದಂಬರಿ ರಚನೆ ಮಾಡಬೇಕಾಗುತ್ತೆ. ಮಹಿಳೆಯರು ಕನ್ನಡ ಕಾದಂಬರಿ ಲೋಕದಲ್ಲಿ ತಮ್ಮದೇ ಆದ ಛಾಪನ್ನು ಬಹಳ ಹಿಂದಿನ ಕಾಲದಲ್ಲೂ ಮೂಡಿಸಿದ್ದಾರೆ. ಹಲವಾರು ಹೆಸರುಗಳನ್ನು ಇಲ್ಲಿ ಉಲ್ಲೇಖಿಸಬಹುದು. ಆದರೆ ಹೆಚ್ಚು ಜನಪ್ರಿಯ ಮಹಿಳಾ ಕಾದಂಬರಿಕಾರ ಒಂದೆರಡು ಹೆಸರನ್ನು ಇಲ್ಲಿ ಉಲ್ಲೇಖಿಸಲು ಇಷ್ಟಪಡ್ತೇನೆ. ಶ್ರೀಮತಿ ತ್ರಿವೇಣಿಯವರು ಕಾದಂಬರಿಗಳು ಬಹಳ ಜನಪ್ರಿಯ ಆಗಿದ್ದವು. ನಾವು ಬಾಲ್ಯದಲ್ಲಿರಬೇಕಾದ್ರೆ ಅವರು ಹೆಚ್ಚಾಗಿ ಮನೋವೈಜ್ಞಾನಿಕ ಕಥೆಗಳನ್ನು ಇಟ್ಟುಕೊಂಡು ಕಾದಂಬರಿ ರಚಿಸಿದ್ದಾರೆ. ಅವರು 20ಕ್ಕೂ ಹೆಚ್ಚು ಕಾದಂಬರಿ ಬರೆದಿದ್ದಾರೆ ಅಂತ ಒಂದು ಲೆಕ್ಕ ಸಿಗ್ತದೆ. ಅವುಗಳಲ್ಲಿ ಹಲವು ಸಿನಿಮಾ ಆಗಿ ತೆರೆ ಕಂಡು ತುಂಬ ಜನಪ್ರಿಯ ಆಗಿದೆ. ಬೆಳ್ಳಿ ಮೋಡ, ಶರಪಂಜರ, ಹಣ್ಣೆಲೆಚ್ಚಿ ಗುರಿದಾಗ, ಹೂವು ಹಣ್ಣು, ಕಂಕಣ, ಮುಕ್ತಿ ಇವೆಲ್ಲವೂ ಸಿನಿಮಾ ಆಗಿದೆ. ಮತ್ತೊಂದು ಮನೋವೈಜ್ಞಾನಿಕ ಕಾದಂಬರಿ ಇವರದ್ದು ಅಂದರೆ ಬಹಳ ಗಮನ ಸೆಳೆದ ಕಾದಂಬರಿ ಬೆಕ್ಕಿನ ಕಣ್ಣು. ಹೀಗೆ ಹಲವು ರೀತಿಯ ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಶ್ರೀಮತಿ ತ್ರಿವೇಣಿಯವರು ರಚಿಸಿದರು. ಕನ್ನಡ ಸಾರಸ್ವತ ಲೋಕದಲ್ಲಿ ಬಹಳ ಜನಪ್ರಿಯ ಆಗಿದ್ದು ಹಲವಾರು ಮುದ್ರಣಗಳನ್ನು ಈ ಕಾದಂಬರಿಗಳು ಕಂಡವು. ನಂತರ ಬಹಳ ಲೇಖಕಿಯರು ವಿವಿಧ ರೀತಿಯ ಕಾದಂಬರಿ ರಚಿಸಿದ್ದಾರೆ. ಶ್ರೀಮತಿ ವಾಣಿ, ಶ್ರೀಮತಿ ಸಾಯಿಸುತೆ. ಈ ಸಾಯಿಸುತೆನವರು ಎಷ್ಟು ಕಾದಂಬರಿ ಬರೆದಿದ್ದಾರೆ ನಮ್ಗೆ ಗೊತ್ತಿಲ್ಲ, ಬಹುಶಃ 100ಕ್ಕೂ ಜಾಸ್ತಿ ಕಾದಂಬರಿ ಬರೆದಿದ್ದಾರೆ.
ಈ ಥರ ಹಲವು ಲೇಖಕಿಯರು ರಚಿಸಿದ್ದಾರೆ. ಇತ್ತೀಚಿನ ಲೇಖಕಿಯರ ಬಗ್ಗೆ ಹೇಳುವುದಾದರೆ ಶ್ರೀಮತಿ ವೈದೇಹಿ ಮಣಿಪಾಲದಲ್ಲಿರ್ತಾರೆ. ಅವರು ತುಂಬ ಮೌಲ್ಯಯುತವಾದ ಸಣ್ಣ ಕಥೆಗಳನ್ನು, ಕಥಾ ಸಂಕಲನ ಮತ್ತು ಕಾದಂಬರಿಗಳನ್ನು ಬರೆದಿದ್ದಾರೆ. ಅವರು ಇದು ಒಂದು ಅಪರೂಪದ ಕಥಾ ಹಂದರವನ್ನು ನಂಬಿಕೊಂಡು ಈ ಕಾದಂಬರಿ ರಚಿಸಿದ್ದಾರೆ. ಇದರಲ್ಲಿ ಅವರು ಪವಿತ್ರ ಪ್ರೇಮ ಅಥವಾ ಪ್ಲಟೋನಿಕ್ ಲವ್ ಏನು ಹೇಳ್ತೇವೆ, ಈ ಹಂದರದಲ್ಲಿ ಕಥೆ ಹೆಣೆದಿದ್ದಾರೆ. ಓದ್ಕೋತಾರೆ, ಅದರಲ್ಲಿ ಏನಾದ್ರು ಸಂತೋಷ ಸಿಕ್ಕರೆ, ರಸಾನಂದ ಅವರಿಗೆ ಉಂಟಾದರೆ, ಒಂದು ಫಿಲ್ಮ್ ನೋಡಿದಷ್ಟು ಸಂತೋಷ ಆದರೆ ನನ್ನ ಬರವಣಿಗೆ ಸಾರ್ಥಕ ಅಂತ ಅನ್ನಿಸ್ತು. ನಮ್ಮನೆಯವ್ರಿಗೆ ಹೇಳಿದೆ ಹೀಗೆ ಅಂತ. ಅವ್ರು ಏನಂದ್ರು, ಆಯಿತು ಪ್ರಕಟ ಮಾಡೋಣ ಅಂದರು. ನನ್ನಂತ ಹಿಂದೆ ಮುಂದೆ ಇಲ್ಲದೆ ಇರೋ ಏನೋ ಸಾಧನೆ ಇಲ್ಲದೆ ಇರೋರಿಗೆ ಯಾರು ಪ್ರಕಾಶಕರು ಸಿಗ್ತಾರೆ? ಯಾರೂ ಸಿಗಲ್ಲ. ಅದಕ್ಕೋಸ್ಕರ ಸೆಲ್ಫ್ ಪಬ್ಲಿಕೇಶನ್ ಅಂತ ಇದೆ. ಸಂತೋಷ ಪಡ್ತಾರೇನೋ ಅನ್ನೋ ಅಷ್ಟು ಅದಾಯಿತು, ನಸಿಗೆ ಬಂತು. ಅದಕ್ಕೋಸ್ಕರ ಅದನ್ನು ಪ್ರಿಂಟ್ ಮಾಡಿದ್ದಾಯಿತು. ಉತ್ತಮ ಸ್ನೇಹವನ್ನು ಪರಸ್ಪರ ಗೌರವದಿಂದ ಹೇಗೆ ನಿಭಾಯಿಸಬಹುದು ಎಂಬುದನ್ನು ಈ ಕಾದಂಬರಿಯ ಮೂಲಕ ತಿಳಿಯಬಹುದಾಗಿದೆ. ಇಬ್ಬರ ನಡುವಣ ನಿಷ್ಕಲ್ಮಶ ಪ್ರೇಮವನ್ನು ಅಪಾರ್ಥದಲ್ಲಿ ನೋಡುವವರಿಗೆ ಈ ಕಾದಂಬರಿ ಒಂದು ಒಳ್ಳೆಯ ಉದಾಹರಣೆಯಾಗಿದೆ ಅಥವಾ ಒಂದು ಉತ್ತಮ ಉತ್ತರವಾಗಿದೆ. ಈ ದಿವ್ಯಾನುರಾಗ ಕಾದಂಬರಿಯ ಕಥಾನಾಯಕ ವಿನಾಯಕ ಭಟ್ಟರ ಮತ್ತು ಕಥಾನಾಯಕಿ ಮಧುರಳ ಸ್ನೇಹ ಒಂದು ನಿಷ್ಕಲ್ಮಶ ಪ್ರೇಮವೆಂದು, ಪ್ಲೆಟಾನಿಕತೆಯ ಅಂದರೆ ದೈಹಿಕ ಆಕರ್ಷಣೆಯನ್ನು ಮೀರಿದ ಪವಿತ್ರ ಪ್ರೇಮದ ಆತ್ಮಸಂಗಾತಿಗಳೆಂದು, ವ್ಯಕ್ತಿತ್ವದ ಮೇಲಿನ ಪ್ರೀತಿ, ನಂಬಿಕೆ, ಗೌರವ, ನಿಷ್ಕಾಮ ಪ್ರೀತಿಯನ್ನು ಅತೀ ಎತ್ತರದ ಸ್ಥಾಯಿಯಲ್ಲಿ ಲೇಖಕರು ಬರೆದಿದ್ದಾರೆ. ಕವೀರಿ ಇಲ್ಲಿ ನಿಮ್ಮನ್ನು ಇದು ಭಾವನಾತ್ಮಕ ಲೋಕಕ್ಕೆ ಕರೆದೊಯ್ಯುವ ಉತ್ತಮ ಸಂಗತಿಗಳಿವೆ. ಎಲ್ಲರೂ ಕೂಡ ಈ Ready? 1, 2, 3. ಮುಟ್ಟಂಗಿಲ್ಲ, ಈ ಕಡೆ ಇದು ಮುಟ್ಟಂಗಿಲ್ಲ, ಮುಟ್ಟಂಗಿಲ್ಲ. ನಿಧಾನ ಕುಡಿಬಿಡಿ, ಇರೋದನ್ನು ಹಾಳಾಗೋಗ್ತದೆ. ಇರ್ಲಿ ಬಿಡಿ, ಪಾಪ ಅಲ್ಲ. ಯಾರು ಇದಕ್ಕೆ ಪ್ರೈಸ್ ಕೊಟ್ಬಿಡೋದು? ಹಂಗಲ್ಲ, ಹಾಕಂಗಿಲ್ಲ. ಕರೆಕ್ಟ್ ಅದ್ರೊಳಗೆ ಹಾಕೋ.